ಸಾಲು ಸಾಲು ಟೀಕೆ ಆಕ್ರೋಶದ ನಂತರ ರಾಜ್ಯ ಸರ್ಕಾರ ಕೊನೆಗೂ 3 ತಿಂಗಳಿಂದ ಬಂದಾಗಿದ್ದ ಗೃಹಲಕ್ಷ್ಮಿ ದುಡ್ಡು ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ನಾಳೆ ಚಾಲನೆ ಸಿಗ್ತಿದ್ದಾರೆ ಅಂತ ಹೇಳ್ತಿದ್ದೀನಿ. ಹೌದು ಸರ್. ಏನು ಎಚ್ಚೆತ್ತಿಲ್ಲ, ಅವ್ರಿಗೆಲ್ಲ ಗೊತ್ತಿತ್ರಿ. ಇದು ಆಕ್ಚುಲಿ ಚೆನ್ನಾಗಿದೆ. ಒಟ್ಟೊಟ್ಟಿಗೆ ಕೊಟ್ಟು ಜನನ್ ಸಂತೋಷ ಪಡಿಸೋಣ ಅಂತ ಅವರು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಈ ಚಿಲ್ಲರೆ ಕೊಟ್ಬಿಟ್ರೆ ಖರ್ಚು ಮಾಡ್ಕೊಂಡ್ಬಿಡ್ತೀರಿ. ಉಂಡುಂಡಿಯಾಗಿ ಕೊಟ್ರೆ ಜನ ಏನಕ್ಕಾರು ಬಳಸ್ಕೋತೀರಿ ಅಲ್ವಾ ಸಿದ್ದರಾಮಯ್ಯನವರೇ? ಇಲ್ಲ ಸರ್. ಇನ್ನು ಈ ಅಕ್ಕಿ ಕೊಡೋ ವಿಚಾರದಲ್ಲೂ ಒಂದು ಪ್ರಶ್ನೆ ಮೂಡ್ತಾ ಇದೆ ಸರ್. ಜೋಶಿ ಅವರು ಹೇಳಿದ್ದಾರೆ, ಈಗ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಜ್ಞಾನೋದಯ ಆಗಿದೆ ಅಂತ ಅಂದ್ಬಿಟ್ಟು. ಈಗ 10 kg ಕೊಡ್ತಾರಂತೆ, ಬಟ್ ಆ ದುಡ್ಡು ಅಕ್ಕಿಯನ್ನ ಖರೀದಿ ಮಾಡಲ್ಲ ರಾಜ್ಯ ಸರ್ಕಾರದವ್ರು ನೋಡಿಬೇಕಾದ್ರೆ ಅಂತ ತಾವು ಹೇಳಿದ್ರಿ ಒಂದು ಮಾತು ಹಿಂದೆ. ಏನೋ ಒಂದು ಯಾಕೆ ಅಂದ್ರೆ ದುಡ್ಡು ಕಡಿಮೆ ಆಗಿದೆ, ನೀವು ನೆನೆ ಇರಲಿಲ್ಲ. ಈಗ ದುಡ್ಡು ಕಡಿಮೆ ಆಗಿದೆ, ದುಡ್ಡು ಉಳಿಯುತ್ತೆ ಅಂತ ಖರೀದಿ ಮಾಡ್ತಿದ್ದಾರೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಹಿಂದೆ ದುಡ್ಡು ಅವ್ರಿಗೆ ಉಳಿತಿರ್ಲಿಲ್ಲ ಯಾವುದೂ. 34 ರೂಪಾಯಿ 35 ರೂಪಾಯಿಗೋ ಕೇಳಿದ್ರು ಆಗ FCIನವರು, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾನವರು. ಹಾಗಾಗಿ ಅವ್ರು ಬೇಡ ಅಂದಿದ್ರು ಅಕ್ಕಿ. ಈಗ 10 ರೂಪಾಯಿ ಉಳಿತಿದೆ, ಹಾಗಾಗಿ ತಗೋತಿದ್ದಾರೆ ಅಕ್ಕಿನ. ಜೂನ್ ವರೆಗೂ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದ್ದಾರೆ. ಅದಾದ್ಮೇಲೆ ಏನಾದ್ರು ನಮ್ ದಾಸ್ತಾನಲ್ಲಿ, ನಮ್ ಸ್ಟಾಕ್ಸ್ ಅಲ್ಲಿ, ಐಮ್ ಟಾಕಿಂಗ್ ಫುಡ್ ಸ್ಟಾಕ್ಸ್ ಅಲ್ಲಿ, ಗವರ್ನಮೆಂಟ್ ಆಫ್ ಇಂಡಿಯಾನಲ್ಲಿ, ನಾಫೆಡ್ ಅಲ್ಲಿ, ಎಲ್ಲಿ ಬೇಕಾದ್ರೂ ಇರ್ಬೋದು. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಗಬೇಡಿ. ಡೌನ್ ಆಗಿ ಏನಾದ್ರು ಬಿದ್ದೋಗ್ಬಿಟ್ಟು ರೇಟ್ ಬಂದ್ಬಿಟ್ರೆ ಆಗಿರು ತಗೋತಾರ ಇಲ್ವೋ ಹೇಳಕ್ ಬರಲ್ಲ. ನನ್ಗೆ ಎಲ್ಲೋ ಒಂದ್ ಕಡೆ ಡೌಟ್, ಎಲ್ಲಾ ತರ ವಿದ್ಯಾ ಕುಮಾರಸ್ವಾಮಿ ನೋಡ್ಬಿಟ್ಟಿದ್ದೀನಿ ನಾನು, ಹೇಳಕ್ ಬರಲ್ಲ. ಹಾಗಾಗಿ ಇವ್ರು ತಗೋತಿದ್ದಾರೆ. ಮತ್ತೆ 3 ತಿಂಗಳದ್ದು ದುಡ್ಡನ್ನು, ಗೃಹಲಕ್ಷ್ಮಿ ದುಡ್ಡನ್ನು ನಾಳೆ ಚಾಲನೆ ಮಾಡ್ತಾರಂತೆ, ಹಾಕ್ತಾರಂತೆ. ಯಾವುದು ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕುಗಿರಿ ಸರ್. ನವೆಂಬರ್ದು ಫಸ್ಟ್, ನವೆಂಬರ್ದು. ಯಾಕೆ ಡಿಸೆಂಬರ್ ಜನವರಿ ಇದೇನು? ಸರ್ಕಾರದಿಂದ ದುಡ್ಡಿದೆ, ಸಿಕ್ಕಾಪಟ್ಟೆ ದುಡ್ಡಿದೆ. ಯಾಕ್ರಿ ಕಂತಲಾಗಿ ಸಾಯಿಸ್ತೀರಿ ಅವ್ರನ್ನ ಪ್ರಾಣ ತಿನ್ನಕ್ಕೆ? ನನ್ನ ಮಗನೇ, ನೀವೊಂದ್ ಕೆಲಸ ಮಾಡ್ರ, 2 ಮೊಳ ಹೂವ ತಗೊಂಡು 1 ಡಜನ್ ಬಳೆ ತಗೊಂಡು ಎಲ್ಲ ನೀಟಾಗಿ ಪೊಣ್ಸ್ಕೊಂಡ್ಬಿಟ್ಟು 9 ಕೂತಾರ ನನ್ ಮುಂದೆ ಬಂದು ಪೋಸ್ಟ್ ಕೊಟ್ಕೊಂಡು ನಿಂತ್ಕೊಂಡ್ಬಿಡಿ. ಕೊಟ್ಬಿಡ್ರಪ್ಪ 3 ತಿಂಗಳದ್ದು. 3 ತಿಂಗಳದ್ದು ಒಟ್ಟಿಗೆ ಕೊಡೋದಕ್ಕೆ 7,000 ಕೋಟಿ ಚಿಲ್ಲರೆ ಬೇಕು ಇವಾಗ. ಆದ್ರೆ ಏನಾಯ್ತು? 80 ಅಂತ ಯಾರು ಒಪ್ತಾರ? ಸಾಧ್ಯನಾ? 75 ಒಂದು ಸಾಧ್ಯನೇ? 70 ಎಲ್ಲಿ ತರ್ತಾರೆ ಸರ್ ಕೊಡಕ್ಕೆ 3 ತಿಂಗಳಿಂದ? ಹಿಂಗಂದ್ರೆ DK ದುಡ್ಡು ಬರುತ್ತೆ, ಹಿಂಗಂದ್ರೆ ಸಿದ್ದರಾಮಯ್ಯ ದುಡ್ಡು ಬರುತ್ತೆ. ನೋ ಕಾಮೆಂಟ್ಸ್. ಇಲ್ಲ ಇದೇನಪ್ಪ ನಿಮ್ದು ಗ್ಯಾರಂಟಿ? ಕೊಟ್ಟ ಮಾತಿನಂತೆ ನಡೆದಿದ್ದೇವೆ, ಇದೇನಾ ಕೊಟ್ಟ ಮಾತಿನಂತೆ? ತುಂಬಾ ಮರ್ಯಾದೆ ಬೇಡವಾ ನಿಮಗೆ? ಹಾಗಾದ್ರೆ ಮನ ಮರ್ಯಾದೆ ಬೇಡವಾ, ನಾಚಿಕೆ ಬೇಡವಾ? ಕಾಯಿಸಿದ್ಯಾಕೆ ಸರ್? ಜನರಿಗೆ ಎಷ್ಟು ದಿವಸ? 3 ತಿಂಗಳದ್ದು ಕೊಟ್ಬಿಡಿ ಒಂದೇ ಸರಿಗೆ. ಅಡ್ವಾನ್ಸ್ ಕೊಡ್ರಿ 1 ತಿಂಗಳದ್ದು, ಮಾರ್ಚ್ ಕೊಟ್ಬಿಡಿ ಅತ್ತ ಕಡೆ ಅಡ್ವಾನ್ಸ್. ದುಡ್ಡಿದೆಯಲ್ಲ, ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ಜಮೆ ಪ್ರಕ್ರಿಯೆಯಲ್ಲಿ ಒಂದ್ ಸ್ವಲ್ಪ ಚೇಂಜಸ್ ಆಗಿದೆ, ಅದಕ್ಕೆ ಯಾವುದು ಚೇಂಜ್ ಆಗಿಲ್ಲ. ಈ ಬುಲೆಟಿನ್ ಬುರ್ಡ ಬಿಡೋದ್ ಮೇಲೆ ನಿಲ್ಲಿಸ್ಬಿಡಿ ನಮ್ಮ ಹತ್ರ. ಟೆಕ್ನಿಕಲ್ ಓಪನ್ ಸವಾಲ್ ಬಂದ್ಬಿಡಿ ಸಮಯವನು. ನೀವು ಸುಳ್ಳುಗಾರರು, ನೀವು ಮೋಸಗಾರರು, ನೀವು ನಿಮ್ಮ ದುಡ್ಡನ್ನು ತಿನ್ನಲು ಇರುವ ಆತುರಗಾರರು ಅಷ್ಟೇ. ಅವ್ರಿಗೆ ಯಾವ ಟೈಮಲ್ಲಿ ಏನ್ ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ. ಅವ್ರ ಮಾತಿಗೆ ನಮ್ಮಕ್ ಸಾಧ್ಯನಾ? ಆಮೇಲೆ ಇದಾಗಕ್ ಸಾಧ್ಯನಾ? ಸುಳ್ಳು ಕೊಡ್ರಿ 3 ತಿಂಗಳದ್ದು ನೋಡೋಣ. ಕಾಸಿದ್ರೆ ನಿಮ್ಮ ಹತ್ರ.